ಬಳ್ಳಾರಿ ಜೈಲಲ್ಲಿ ದಾಸ ವಿಲ ವಿಲ ಅಂತ ಒದ್ದಾಡ್ತಿದ್ದಾನಂತೆ. ಇಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ವಂತೆ. ಹೀಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಪೊರ್ಕಿ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ದಿನಾನು ಜಿಮ್ನಲ್ಲಿ ವರ್ಕೌಟ್, ಹೈಫೈ ಲೈಫು, ಬೇಕೆಂದಾಗ ಫಾರಿನ್ ಟೂರು, ಹೀಗಿದ್ದ ದಾಸ ಮಾಡಬಾರದನ್ನ ಮಾಡಿ ಜೈಲು ಸೇರಿ ಕಂಗಾಲಾಗಿ ಹೋಗಿದ್ದಾನೆ. ಮನೆಯೂಟವೂ ಇಲ್ಲದೆ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ. ಬಳ್ಳಾರಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟ. ಬಳ್ಳಾರಿ ಜೈಲಿನಿಂದ ದರ್ಶನ್ ಶಿಫ್ಟ್ ಆಗ್ತಾನ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಗೆ ಇಲ್ಲಿ ಹೊಂದಿಕೊಳ್ಳಲು ಆಗ್ತಿಲ್ವಂತೆ. ಹೀಗಾಗಿ ಬಳ್ಳಾರಿ ಜೈಲಿನಿಂದ ಬೆಂಗಳೂರಿಗೆ ದಾಸ ಶಿಫ್ಟ್ ಆಗ್ತಾನಾ ಅನ್ನೋ ಚರ್ಚೆ ದರ್ಶನ್ ಪರ ವಕೀಲರ ವಲಯದಲ್ಲಿ ಶುರುವಾಗಿದೆಯಂತೆ. ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ನಿರಂತರವಾಗಿ ದಾಸ ತೂಕ ಕಳೆದುಕೊಳ್ತಾ ಇದ್ದಾನಂತೆ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸಲು ವಕೀಲರು ಮುಂದಾಗಿದ್ದಾರಂತೆ. ಬೆಂಗಳೂರು ಅಲ್ಲದೆ ಹೋದ್ರೂ ಮೈಸೂರಿಗಾದ್ರೂ ಶಿಫ್ಟ್ ಮಾಡಿಸಲು ದಾಸನ ವಕೀಲರು ಮುಂದಾಗಿದ್ದಾರಂತೆ. ಈ ಬಗ್ಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ಸಿದ್ಧತೆ ಕೂಡ ನಡೆಸಿದ್ದಾರಂತೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಂಗಲದಲ್ಲಿ ನಡೆದ ಗಲಭೆಯಿಂದ ಇಡೀ ಪಟ್ಟಣವೇ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಮಯಕ್ಕೆ ಬಾರದ ಪೊಲೀಸ್ ಇಲಾಖೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಗ ಅಲರ್ಟ್ ಆಗಿದೆ. ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್. ಕೆಟ್ಟ ಮೇಲೆ ಬುದ್ಧಿ ಕಲಿತ ಮಂಡ್ಯ ಜಿಲ್ಲಾಡಳಿತ. ಮಂಡ್ಯದ ನಾಗಮಂಗಲ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಕೊಳ್ಳಿ ದೆವ್ವಗಳ ಅಟ್ಟಹಾಸಕ್ಕೆ ಧಗಧಗ ಅಂತ ಹೊತ್ತಿ ಉರಿದಿದೆ. ಗಣೇಶ ವಿಸರ್ಜನೆ ವೇಳೆ ದುಷ್ಕರ್ಮಿಗಳು ಹಚ್ಚಿದ ಕಿಚ್ಚಿನ ಕಿಡಿ ಉರಿಯುತ್ತಲೇ ಇದೆ. ಕೊಳ್ಳೆ ಹೊಡೆದ ಮೇಲೆ ಊರು ಬಾಗ್ಲು ಹಾಕಿಕೊಂಡ್ರು ಅನ್ನೋ ಹಾಗೆ ಎಲ್ಲ ಮುಗಿದ ಮೇಲೆ ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯತನ ಹಿನ್ನೆಲೆ ಪಿಐ ಅಶೋಕ್ ಕುಮಾರ್ ಅಮಾನತು ಮಾಡಿ ದಕ್ಷಿಣ ವಲಯ ಡಿಐಜಿಪಿ ಬೋರಲಿಂಗಯ್ಯ ಆದೇಶ ಹೊರಡಿಸಿದ್ದಾರೆ. ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಇಂದು ಶಾಂತಿ ಸಭೆ ನಡೆಸಲು ಸಜ್ಜಾಗಿದೆ. ನಾಗಮಂಗಲದಲ್ಲಿ ಶಾಂತಿ ಮರುಸ್ಥಾಪನೆಗೆ ಕಸರತ್ತು ನಡೆದಿದ್ದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಯಲಿದೆ. ಸಭೆಗೆ 2 ಕೋಮಿನ ಮುಖಂಡರು ಮತ್ತು ಸಂಘಟನೆಗಳಿಗೆ ಆಹ್ವಾನಿಸಲಾಗಿದೆ. ಇದೀಗ ಸಭೆ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡರಿಗೂ ಆಹ್ವಾನ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮದ್ರಿಕೊಪ್ಪಲು ಮುಖಂಡರನ್ನು ಸಭೆಗೆ ಕರೆದಿದ್ದು ಇವರ ಜೊತೆಗೆ ರಾಜಕೀಯ ಪಕ್ಷಗಳ ಮುಖಂಡರಿಗೂ ಆಹ್ವಾನಿಸಲಾಗಿದೆ. ಶಾಂತಿಯಿಂದ ಇರಬೇಕೆಂದು ಅಧಿಕಾರಿಗಳು ಸಭೆಯಲ್ಲಿ ಮನವಿ ಮಾಡಲಿದ್ದು ಗಲಭೆ ಮರೆತು ಸೌಹಾರ್ದತೆಯಿಂದ ಬಾಳ್ವೆ ನಡೆಸಲು ಸಂದೇಶ ಸಾರಲು ಸಭೆಗೆ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು, ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬಿದ್ದಿದೆ. ಇವೆಲ್ಲದಕ್ಕೂ ಆ 2 ಇಲಾಖೆಗಳೇ ಕಾರಣ ಅಂತ ಆರೋಪಿಸಲಾಗಿದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ 2 ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್.
ಅಂಗಳದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ 6 ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯಿತು. ಗಲಭೆ ಕುರಿತು ಒಳಸಂಚು ನಡೆದಿದ್ದು, ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ. ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು. 2 ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು, ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಗಾಯದ ಮೇಲೆ ಬರೆ ಎಳೆದಂತೆ ಹಾಲಿನ ದರ ಹೆಚ್ಚಿಸುವ ಸುಳಿವನ್ನ ಸಿಎಂ ಮತ್ತೆ ನೀಡಿದ್ದಾರೆ. ದರ ಹೆಚ್ಚು ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. KMF ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಮತ್ತೆ ಏರಿಕೆಯಾಗುತ್ತಾ ಹಾಲಿನ ದರ? ಬೆಲೆ ಏರಿಕೆ ಸುಳಿವು ನೀಡಿದ್ರ ಸಿಎಂ. ತರಕಾರಿ, ದಿನಸಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಮದ್ಯ ಆಯಿತು. ಈಗ ಗ್ರಾಹಕನ ಜೇಬಿಗೆ ಹಾಲಿನ ದರ ಏರಿಕೆ ಕತ್ತರಿ ಬೀಳಲಿದೆ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ನಡೆಸುವುದು ಅಂತ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ ಬೀಳುವ ಲಕ್ಷಣ ಕಾಣಿಸ್ತಿದೆ. ಇದೇ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ 2 ರೂಪಾಯಿ ಹಾಲಿನ ದರ ಹೆಚ್ಚಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು. ಇದಾಗಿ ಇನ್ನೂ 3 ತಿಂಗಳು ಕಳೆದಿಲ್ಲ. ಮತ್ತೆ ಹಾಲಿನ ದರ ಹೆಚ್ಚಿಸುವ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ. ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ.